ಹೇ ಫ್ರೆಂಡ್ಸ್, 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮತ್ತೊಮ್ಮೆ ನಮ್ಮ ಸ್ಮಾರ್ಟ್ ಸ್ಟಡಿ ಮೋಟಿವೇಶನ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಹೇ ಫ್ರೆಂಡ್ಸ್, ಸ್ಮಾರ್ಟ್ ಸ್ಟಡಿ ಮೋಟಿವೇಶನ್ ಚಾನಲ್ ನಿಮಗಾಗಿ ಮತ್ತೊಮ್ಮೆ ಒಂದು ಹೊಸ ವಿಡಿಯೋನೊಂದಿಗೆ ಪ್ರಸ್ತುತವಾಗಿದೆ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ 2ನೇ ಪಾಠ ಕಾಶ್ಮೀರಿ ಸೇಬ್ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ನೀವು 10ನೇ ತರಗತಿಯ ಹಿಂದಿ ವಿಷಯದಲ್ಲಿನ ಮೊದಲ ಪದ್ಯ ಭಾಗ ಮಾತೃಭೂಮಿ ಇದರ ಪ್ರಶ್ನೋತ್ತರಗಳನ್ನು ನೋಡಿದ್ದಲ್ಲಿ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಇದೆ, ನೀವು ಅಲ್ಲಿ ಹೋಗಿ ನೋಡಬಹುದು. ಬನ್ನಿ ಈಗ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕಾಶ್ಮೀರಿ ಸೇಬ್ ಈ ಪಾಠವನ್ನು ಬರೆದವರು ಮುನ್ಷಿ ಪ್ರೇಮಚಂದ್ರ. ಇಲ್ಲಿ ಅವರ ಕಿರು ಪರಿಚಯವನ್ನು ಕೊಟ್ಟಿದೆ, ಬನ್ನಿ ಅದನ್ನು ನೋಡೋಣ. लेखक का नाम है मुंशी प्रेमचंद. पाठ का विधा ಅಂದರೆ ಪಾಠದ ಸ್ವರೂಪ ಕಹಾನಿಯ ಕಥೆಯ ರೂಪದಲ್ಲಿದೆ ಈ ಪಾಠ. जन्म और स्थल जन्मस्थल वाराणसी के पास लहमी गांव में 31 जुलाई 1880 में हुआ. ಅಂದರೆ ಮುನ್ಷಿ ಪ್ರೇಮಚಂದ್ರ ಇವರ ಜನ್ಮವು ವಾರಣಾಸಿಯ ಲಹಮಿ ಎನ್ನುವ ಗ್ರಾಮದಲ್ಲಿ 31 ಜುಲೈ 1880ರಲ್ಲಿ ಆಯಿತು. ಇವರ ಪ್ರಮುಖ ರಚನೆಗಳು ಗೋದಾನ, ಸೇವಾ ಸದನ, ಗಬನ, ನಿರ್ಮಲ, ಕರ್ಮಭೂಮಿ ಆದಿ ಅಂದರೆ ಮುಂತಾದವು ಇವರ ಪ್ರಮುಖ ರಚನೆಗಳಾಗಿವೆ. ಪ್ರಸಿದ್ಧ ಕಹಾನಿಯ ಇವರ ಪ್ರಸಿದ್ಧ ಕಥೆಗಳು ಯಾವುವು ಅಂದರೆ पंचपरमेश्वर, नाम का दरोगा, बड़े घर की बेटी, पूस की रात आदि. ಕಹಾನಿಯೋ ಕಾ ಸಂಗ್ರಹ ಅಂದರೆ ಕಥಾ ಸಂಗ್ರಹ ಇವರದು ಮಾನಸ್ ಸರೋವರ ಅಂತ ಕಥಾ ಸಂಗ್ರಹ ಇದೆ. ಅದಾದಮೇಲೆ ವಾಸ್ತವಿಕ್ ನಾಮ್ ಅಂದರೆ ಮುನ್ಷಿ ಪ್ರೇಮಚಂದ್ರ ಅವರ ವಾಸ್ತವಿಕ ಹೆಸರು ಧನ್ಪತ್ ರಾಯ್ ಅಂತ ಇದೆ. ಉಪಾಧಿ ಉಪನ್ಯಾಸ ಸಮ್ರಾಟ, ಇವರನ್ನು ಉಪನ್ಯಾಸ ಸಮ್ರಾಟ ಅಂತಲೂ ಹೇಳಿ ಕರೀತಾರೆ. ಈಗ ನಾವು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಅದಕ್ಕೆ ಏಕ ವಾಕ್ಯ ಮೇ ಉತ್ತರ ಲಿಖಿ ಅಂತಾರೆ. ಅದನ್ನು ನೋಡೋಣ ಬನ್ನಿ. ಪ್ರಶ್ನೆ ನಂಬರ್ 1, ಲೇಖಕ್ ಚೀಸ್ ಖರೀದನೆ ಕहाँ गए थे? उत्तर लेखक चीज़ खरीदने चौक गए थे. ಪ್ರಶ್ನೆ ನಂಬರ್ 2, ಲೇಖಕ ಕೋ ಕ್ಯಾ ನಜರ್ ಆಯಾ? ಅಂದರೆ ಲೇಖಕ ಅವರಿಗೆ ಏನು ಕಂಡು ಬಂದಿತು? ಉತ್ತರ ಲೇಖಕ ಕೋ ದುಕಾನ್ ಪರ್ ಅಂದರೆ ಲೇಖಕರಿಗೆ ಅಂಗಡಿಯಲ್ಲಿ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯೆ. ಅಂದರೆ ಅವರಿಗೆ ಅಂಗಡಿಯಲ್ಲಿ ಬಹಳ ಕೆಂಪಾದ ಸೇಬಿನ ಹಣ್ಣುಗಳು ಇರುವುದನ್ನು ಕಂಡುಬಂದಿತು. ಈಗ ಪ್ರಶ್ನೆ ನಂಬರ್ 3, ಲೇಖಕ ಕಾ ಜಿ ಕ್ಯೋ ಲಲ್ಚಾ ಉಠಾ? उत्तर रंगदार गुलाबी सेबों को देखकर लेखक का जी ललचा उठा. प्रश्न नंबर 4, टमाटो किसका आवश्यक अंग बन गया है? उत्तर टमाटो भोजन का आवश्यक अंग बन गया है. ಅಂದರೆ ಟೊಮ್ಯಾಟೊ ಇದು ಊಟದ ಒಂದು ಅವಶ್ಯಕ ಅಂಗವಾಗಿದೆ. प्रश्न नंबर 5, स्वाद में सेब किससे बढ़कर नहीं है? उत्तर स्वाद में सेब आम से बढ़कर नहीं है. प्रश्न नंबर 6, रोज़ एक सेब खाने से किनकी ज़रूरत नहीं होगी? ಅಂದರೆ ದಿನಾಲೂ ಒಂದು ಸೇಬು ಹಣ್ಣನ್ನು ತಿಂದರೆ ಯಾರ ಅವಶ್ಯಕತೆ ನಮಗೆ ಬೀಳುವುದಿಲ್ಲ? ಉತ್ತರ ಹೇಗಿದೆ ನೋಡೋಣ. ರೋज़ एक सेब खाने से डॉक्टर की ज़रूरत नहीं होगी. ಅಂದರೆ ದಿನಾಲೂ ನಾವು ಒಂದು ಸೇಬು ಹಣ್ಣನ್ನು ತಿಂದರೆ ವೈದ್ಯರ ನಮಗೆ ಅವಶ್ಯಕತೆ ಬೀಳೋದಿಲ್ಲ. ಈಗ ನಾವು 2-3 ವಾಕ್ಯೋं में उत्तर लिखिए ಅಂದರೆ
2-3 ವಾಕ್ಯದಲ್ಲಿ ಉತ್ತರಿಸಿ. ಈ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಪ್ರಶ್ನೆ ನಂಬರ್ 1 ಏನಂದರೆ, आजकल शिक्षित समाज में किसके बारे में विचार किया जाता है? ಅಂದರೆ ಇಂದಿನ ದಿನಮಾನಗಳಲ್ಲಿ ನಾವು ಯಾವುದರ ಬಗ್ಗೆ ವಿಚಾರ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಉತ್ತರ, आजकल शिक्षित समाज में विटामिन और प्रोटीन के बारे में विचार किया जाता है. ಪ್ರಶ್ನೆ 2, दुकानदार ने लेखक से क्या कहा? ಅಂದರೆ ಅಂಗಡಿಯವನು ಲೇಖಕರಿಗೆ ಏನೆಂದು ಹೇಳಿದನು ಅಂತ ಪ್ರಶ್ನೆ ಇದೆ. ಇದರ ಉತ್ತರ, दुकानदार ने लेखक से कहा कि बाबूजी बड़े मज़ेदार सेब आए हैं, खास कश्मीर के, आप ले जाइए, खाकर तबीयत खुश हो जाएगी. प्रश्न नंबर 3, दुकानदार ने अपने नौकर से क्या कहा? उत्तर, दुकानदार ने तराजू उठाई और अपने नौकर से कहा, सुनो, आधा सेर कश्मीरी सेब निकाल ला, चुन कर लाना ಅಂತ ಉತ್ತರ ಇದು. ಈಗ ಪ್ರಶ್ನೆ ನಂಬರ್ 4 ಏನಂದರೆ, ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ. ಅಂದರೆ ಸೇಬಿನ ಹಣ್ಣು ಹೇಗಿತ್ತು ಎನ್ನುವುದರ ಬಗ್ಗೆ ಬರೆಯಿರಿ ಅಂತ ಇದೆ. ಉತ್ತರ, ಪಹಲಾ ಸೇಬ್ सड़ा हुआ था, 1 रुपए के आकार का छिलका गल गया था, दूसरा सेब आधा सड़ा हुआ था ಅಂತ ಇದೆ. अदादमेले तीसरा सेब एक तरफ से दबकर बिल्कुल पिचक गया था और चौथा सेब में काला सुराख था, जैसे अक्सर बेरों में होता है ಅಂತ ಇದು ಉತ್ತರ 4ನೇ ಪ್ರಶ್ನೆಯ ಉತ್ತರವಾಗಿದೆ. ಈಗ ಅದಾದಮೇಲೆ ಪ್ರಶ್ನೋತ್ತರಗಳಾದಮೇಲೆ ಜೋಡ್ಕರ್ ಲಿಖೆ ಅಂದರೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಪ್ರಶ್ನೆ ಏನಂದರೆ, ಸೇಬ್ ಕೋ रुमाल में बांधकर फल खाने का समय. तो ಪ್ರಶ್ನೆ 3, एक सेब भी खाने. 4ನೇ ಪ್ರಶ್ನೆ, ವ್ಯಾಪಾರಿयों की साख. ಇಲ್ಲಿ 2ನೇ ಬ್ಲಾಕ್ನಲ್ಲಿ प्रातः काल है, मुझे दे दिया, बनी हुई थी, लायक नहीं. ಈಗ ನಾವು ಇದನ್ನು ಹೊಂದಿಸಿ ಬರೆಯಬೇಕು. ಈಗ ಪ್ರಶ್ನೆ ನಂಬರ್ 1 ಏನಂದರೆ, ಸೇಬ್ ಕೋ ರುಮಾಲ್ ಮೇ ಬಾಂಧ್ಕರ್. ಇದರ ಉತ್ತರ ಮುझे दो. ಇದು मुझे दो ಹೀಗಾಗುತ್ತೆ. ಫಲ್ ಖಾನೆ ಕಾ ಸಮಯ ತೋ. ಇದರ ಉತ್ತರ ಏನಂದರೆ ಪ್ರಾತಃ ಕಾಲ. ಇಲ್ಲಿದೆ ನೋಡಿ, ಪ್ರಾತಃ ಕಾಲ. ಅದಾದಮೇಲೆ ಪ್ರಶ್ನೆ 3, ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ. ಇಲ್ಲಿದೆ, ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ ಅಂತ ಹೊಂದಿಸಿ ಬರೀಬೇಕು. ಪ್ರಶ್ನೆ 4, ವ್ಯಾಪಾರಿಯೋ ಕಿ ಸಾಕ್ ಅಂದರೆ ಬನಿ ಹುಯಿ ಹೇ. ಈಗ ನಾವು ಹೊಂದಿಸಿ ಬರೆಯಿರಿ ಇದನ್ನು ನೋಡಿದ್ದೇವೆ. ಮುಂದೆ ಹೋಗೋಣ. ಈಗ ಇಲ್ಲಿ ನೋಡ್ಬೋದು, ವಿಲೋಮ ಶಬ್ದ ಅಂದರೆ ವಿರುದ್ಧಾರ್ಥಕ ಪದಗಳು. ನೀವು ಇದನ್ನು ಬೇಕಾದರೆ ಬರೆದುಕೊಳ್ಬಹುದು, ಏಕೆಂದರೆ 10ನೇ ತರಗತಿಯ ಹಿಂದಿ ವ್ಯಾಕರಣದಲ್ಲಿ ಇವು ಬಹಳ ಪ್ರಮುಖವಾಗಿರ್ತವೆ ಹಾಗೂ ಪ್ರತಿ ವರ್ಷ ಪರೀಕ್ಷೆಯಲ್ಲಿ ಬಂದೇ ಬರುತ್ತವೆ. ಈಗ ಇದನ್ನು ನೋಡೋಣ. ಶಾಮ್ ಸುಬಹ. ಶಾಮ್ ಇದರ ವಿರುದ್ಧಾರ್ಥಕ ಪದ ಸುಬಹ. ಅಚ್ಚಾ ಬುರಾ, ಖರೀದನಾ ಬೇಚನಾ, ಬಹುತ್ ಕಮ್, बेईमान ईमान, विश्वास अविश्वास, शिक्षित अशिक्षित, आवश्यक अनावश्यक, गरीब अमीर, रात दिन, सहयोग असहयोग, हानि लाभ, संदेश निसंदेह, संदेह निसंदेह, साफ
ಮೇಲಾ, ಪಾಸ್ ದೂರ್, ಗಮ್ ಬೇಗ ಅಥವಾ ಖುಷಿ ಎರಡು ಬರುತ್ತವೆ ಅದಕ್ಕೆ. ಅದಾದಮೇಲೆ ಅನ್ಯವಚನ ರೂಪಗಳು, ಇದನ್ನು ನೀವು ನೋಡಬಹುದು. ಈಗ ನಾವು ಅನುರೂಪತಾ ಈ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಕೇಲಾ ಪೀಲಾ ರಂಗ್. ಕೇಲಾ ಅಂದರೆ ಬಾಳೆಹಣ್ಣು. ಬಾಳೆಹಣ್ಣಿನ ಕಲರ್ ಹಳದಿ ಆಗಿರುತ್ತೆ, ಅದನ್ನು ನಾವು ಪೀಲಾ ರಂಗ್ ಅಂತ ಹಿಂದಿಯಲ್ಲಿ ಕರಿತೀವಿ. ಅದೇ ಸೇಬ್ ಅಂದರೆ ಸೇಬು ಹಣ್ಣು, ಅದು ಗುಲಾಬಿ ರಂಗ್ ಅಂದರೆ ಕೆಂಪಾಗಿರುತ್ತದೆ. ಪ್ರಶ್ನೆ 2, ಸೇಬ್ ಫಲ್. ಸೇಬು ಹಣ್ಣು ಇದು ಒಂದು ಹಣ್ಣಿನ ಹೆಸರು. ಅದೇ ಗಾಜರ್ ಅಂದರೆ ಗಜ್ಜರಿ, ಇದು ಒಂದು ತರಕಾರಿಯಾಗಿದೆ, ಆದ್ದರಿಂದ ಇದು ಸಬ್ಜಿ ಅಂತ ಬರಿಬೇಕು. ಪ್ರಶ್ನೆ 3, ನಾಗ್ಪುರ್ ಸಂತ್ರಾ, ಕಾಶ್ಮೀರ್ ಸೇಬ್ ಅಂದರೆ ಕಾಶ್ಮೀರದಲ್ಲಿ ಹೆಚ್ಚು ಸೇಬು ಹಣ್ಣನ್ನು ಬೆಳೆಯಲಾಗುತ್ತೆ. ಪ್ರಶ್ನೆ 4, ಕಪಡಾ ನಾಪನ ಅಂತ ಕೊಟ್ಟಿದ್ದಾರೆ. ಟೊಮ್ಯಾಟೊ, ಇದರ ಉತ್ತರ ತೋಲನ. ಈಗ ನಾವು ಮುಂದೆ ನೋಡೋಣ. ಇಲ್ಲಿ ಏನಂದರೆ ಇಲ್ಲಿ ವಾಕ್ಯದಲ್ಲಿ ಶಬ್ದಗಳು ಅಸ್ತವ್ಯಸ್ತವಾಗಿವೆ, ಅದನ್ನು ನಾವು ಚೆನ್ನಾಗಿ ಬರಿಬೇಕು. ಇಲ್ಲಿ ಪ್ರಶ್ನೆ 1 ಏನಂದರೆ गाजर गरीबों भी पहले के पेट की चीज़ भरनी थी. ಇದು ಈ ಸೆಂಟೆನ್ಸ್ ಅಸ್ತವ್ಯಸ್ತವಾಗಿದೆ, ಇದನ್ನು ನಾವು ಚೆನ್ನಾಗಿ ಬರಿಬೇಕು. ಹೇಗಂದರೆ ಉತ್ತರ ಏನು ಕೊಟ್ಟಿದ್ದಾರೆ ಅಂದರೆ गाजर भी पहले गरीबों के पेट भरने की चीज़ थी ಅಂತ ಹೇಳಿದೆ. ಅದಾದಮೇಲೆ ಪ್ರಶ್ನೆ ನಂಬರ್ 2, अब चीज़ नहीं है वह केवल स्वाद की. उत्तर अब वह केवल स्वाद की चीज़ नहीं है ಅಂತ ಇದೆ ಉತ್ತರ. ಈಗ ಪ್ರಶ್ನೆ ನಂಬರ್ 3 ಏನಂದರೆ नहीं लायक खाने भी सेब एक. उत्तर एक सेब भी खाने के लायक नहीं. ನಾಲ್ಕನೇ ಪ್ರಶ್ನೆ ಏನಂದರೆ मालूम हुई घर आकर अपनी भूल. उत्तर घर आकर अपनी भूल मालूम हुई. ಈಗ ಈ ಪ್ರಶ್ನೆಗಳಾಯಿತು. ಈಗ ನಾವು अपनी मातृभाषा कन्नड़ या अंग्रेजी में अनुवाद कीजिए. ಇಲ್ಲಿ ಹಿಂದಿಯಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ನಮ್ಮ ಮಾತೃಭಾಷೆ ಅಂದರೆ ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಬೇಕು. ಪ್ರಶ್ನೆ 1, गाजर भी पहले गरीबों के पेट भरने की चीज़ थी. ಇದನ್ನು ಕನ್ನಡದಲ್ಲಿ ಹೇಗೆ ಹೇಳೋದಂದರೆ ಗಜ್ಜರಿಯು ಮೊದಲು ಬಡವರ ಹೊಟ್ಟೆ ತುಂಬಿಸುವ ವಸ್ತುವಾಗಿತ್ತು ಅಂತ ಇದೆ. ಪ್ರಶ್ನೆ 2, दुकानदार ने कहा बड़े मज़ेदार सेब आए हैं ಅಂತ ಹೇಳಿ ಇದರ ಉತ್ತರ ಅಂಗಡಿಯವನು ಹೇಳಿದನು ಬಹಳ ಸ್ವಾದಿಷ್ಟವಾದ ಸೇಬು ಬಂದಿವೆ ಅಂತ ಹೇಳಿ. ಪ್ರಶ್ನೆ 3, एक सेब भी खाने लायक नहीं. ಉತ್ತರ ಒಂದು ಸೇಬು ಹಣ್ಣು ಕೂಡ ತಿನ್ನಲು ಯೋಗ್ಯವಾಗಿಲ್ಲ. ಹೀಗೆ ಅನುವಾದ ಮಾಡಿದ್ದು. ಹಾಗೆ ಪ್ರಶ್ನೆ ನಂಬರ್ 4, ದುಕಾನ್ದಾರ್ನೆ ಮುಜ್ಸೆ ಕ್ಷಮಾ ಮಾಂಗಿ ಅಂದರೆ ಅಂಗಡಿಯವನು ನನಗೆ ಕ್ಷಮೆ ಕೇಳಿದ ಅಂತ ಇದೆ. ಈಗ ನಾವು ಈ ಪಾಠದ ಶಬ್ದಾರ್ಥವನ್ನು ನೋಡೋಣ. ಮೇವಾ ಪರೋಸ್, ಮೇವಾ ಯಾ ತಾಜೆ ಫಲ್ ಬೇಚನೆ ವಾಲಾ ಅಂದರೆ ಇದನ್ನು ಕನ್ನಡದಲ್ಲಿ ನಾವು ಹೇಳಬಹುದು ತಾಜಾ ಹಣ್ಣನ್ನು ಮಾರುವವ ಅಂತ ಹೇಳಿ. ನಜರ್ ದೃಷ್ಟಿ, ನಿಗಾಹ, ಅದನ್ನು ಕನ್ನಡದಲ್ಲಿ ನಾವು ದೃಷ್ಟಿ ಅಂತ ಹೇಳಬಹುದು. ನೀಮ್ ಕೌಡಿ
ನೀಮ್ ಕಾ ಫಲ್ ಅಂದರೆ ಬೇವಿನ ಹಣ್ಣು. ಸ್ವಾದ್ ಅಂದರೆ ರುಚಿ. ಲೌಂಡ ಅಂದರೆ ಛೋಕರ ಬಾಲಕ್, ಅದನ್ನು ನಾವು ಕನ್ನಡದಲ್ಲಿ ಹುಡುಗ ಅಂತ ಕರಿತೀವಿ. ಮೋಲ್ ಭಾವ ಮೂಲ್ಯ, ಕನ್ನಡದಲ್ಲಿ ಅದನ್ನು ನಾವು ಬೆಲೆ ಅಂತ ಕರಿತೀವಿ. ತರಾಜು ಅಂದರೆ ತೋಲ್ನೆ ಕಾ ಸಾಧನ್ ತಕ್ಕಡಿ. ಕಾಯ್ದಾ ನಿಯಮ ನೀತಿ, ಇಲ್ಲಿ ಪದ್ಧತಿ ನಿಯಮ ಅಂತ ಕರಿತೀವಿ, ಕನ್ನಡದಲ್ಲಿ ಅದನ್ನು. ಗಲ್ನಾ ಅಂದರೆ ಕಿಸಿ ವಸ್ತು ಕಾ ಘನತ್ವ ಕಮ್ ಹೋನಾ, ಕರಗುವುದು ಅಂತ ಹೇಳಿದೆ. ಬೇದಾಗ್ ಅಂದರೆ ಸಾಫ್, ಜಿಸ್ಮೆ ಕೋಯಿ ದಾಗ್ ನ ಹೋ, ಸ್ವಚ್ಛ ಅಥವಾ ಕಲೆಯಿಲ್ಲದಿರುವಿಕೆ. ಸುರಾಖ್ ಅಂದರೆ ರಂಧ್ರ, ಛಿದ್ರ ಅಂತ ಅಥವಾ ರಂಧ್ರ ಅಂತ ಕರಿಬಹುದು. ಬೇರ್, ಇಲ್ಲಿದೆ ಬೇರ್, ಏಕ್ ಪ್ರಕಾರ ಕಾ ಫಲ್ ಅಂದರೆ ಬಾರೆಹಣ್ಣು. ಭಾಂಪ್ ಲೇನಾ, ಪಹಚಾನನ ಅಂದರೆ ಗುರುತಿಸುವುದು. ಚೌಕಸ್ ಸಚೇತ್, ಸಾವಧಾನ, ಅದನ್ನು ನಾವು ಕನ್ನಡದಲ್ಲಿ ಎಚ್ಚರಿಕೆ ಅಂತ ಕರಿಬಹುದು. ಕಚಹರಿ ಅಂದರೆ ದಫ್ತ್, ಕಚೇರಿ. ಸಾಕ್ ಲೇನ್ ದೇನ್ ಅಂದರೆ ವ್ಯವಹಾರ. छटाक शेर का 16वें भाग की एक तौल. ಸೇರಿನ 16ನೇ ಭಾಗ. ರೇವಾಡಿ ಅಂದರೆ ತಿಲ್ ಔರ್ ಚೀನಿ ಸೆ ಬನಿ ಮಿಠಾಯಿ, ಎಳ್ಳಿನ ಉಂಡೆ ಅಂತ ಕರಿತೀವಿ ರೇವಾಡಿ ಅಂದರೆ. ಈಗ ನಾವು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಹೇ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೇಗನಿಸ್ತು? ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬಹುದು. ಹಾಗೆ ನಿಮ್ಮ ಯಾವುದೇ ಡೌಟ್ ಇದ್ದರೂ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ. ಇಂತಹದೇ 10ನೇ ತರಗತಿಯ ವಿಷಯದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡಲು ನಮ್ಮ ಸ್ಮಾರ್ಟ್ ಸ್ಟಡಿ ಮೋಟಿವೇಶನ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇತರ ಗೆಳೆಯರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋನೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.